ನಮಸ್ತೆ ಫ್ರೆಂಡ್ಸ್, ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ವಿಷಯದ ಅಡಿಯಲ್ಲಿ ಬಿಕ್ಕಳಿಕೆ, ಇದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ನೋಡೋಣ. ಬಿಕ್ಕಳಿಕೆಯ ಕಾರಣಗಳನ್ನು ನೋಡುವುದಾದರೆ ಅತಿಯಾಗಿ ಅಥವಾ ಬೇಗನೆ ತಿನ್ನುವುದು, ಕಾರ್ಬೋನೇಟೆಡ್ ಪಾನೀಯಗಳು, ಮಸಾಲೆಯುಕ್ತ ಆಹಾರ, ಹರ್ಷ ಮತ್ತು ಒತ್ತಡ, ಆಲ್ಕೋಹಾಲ್ ಕುಡಿಯುವುದು, ತಾಪಮಾನದ ಬದಲಾವಣೆ ಇತ್ಯಾದಿಗಳು ಪ್ರಮುಖ ಕಾರಣಗಳಾಗಿವೆ. ನಿರಂತರ ಬಿಕ್ಕಳಿಕೆಯನ್ನು ನಿಲ್ಲಿಸಲು ಪರಿಹಾರಗಳನ್ನು ತಿಳಿಯೋಣ. ಉಸಿರಾಟದ ವ್ಯಾಯಾಮಗಳು. 5 ಎಣಿಕೆಗಳಿಗೆ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ 5 ಎಣಿಕೆಗಳಿಗೆ ಬಿಡಿ. ಉಸಿರನ್ನು 10 ರಿಂದ 20 ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ಕಾಗದದ ಚೀಲದಲ್ಲಿ ಉಸಿರಾಡಿ. ಮೃದುವಾದ ಒತ್ತಡ. ಮೂಗಿನ ಸೇತುವೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅಥವಾ ಕೊರಳ ಹಾಗೂ ಭುಜದ ಬದಿಗಳಲ್ಲಿ ಮಸಾಜ್ ಮಾಡಿ ಅಥವಾ ಬೆನ್ನ ಮೂಳೆ ಮೇಲೆ ಯಾರಾದರೂ ಸ್ವಲ್ಪ ಸಮಯ ತಟ್ಟಬೇಕು. ಕಿವಿಗಳನ್ನು ಪ್ಲಗ್ ಮಾಡುವುದು. ಬೆರಳುಗಳಿಂದ ಕಿವಿ ಕಾಲುವೆಗಳನ್ನು ಪ್ಲಗ್ ಮಾಡಿ. ಜೇನುತುಪ್ಪ. ಜೇನುತುಪ್ಪವನ್ನು ನೇರವಾಗಿ ಬಾಯಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಇಟ್ಟು ನಂತರ ನುಂಗಿ. ಇಲ್ಲವಾದರೆ ಅರ್ಧ ಗ್ಲಾಸ್ ನೀರಿನಲ್ಲಿ ಜೇನುತುಪ್ಪವನ್ನು ಕರಗಿಸಿ ಕುಡಿಯಿರಿ. ಜೇನುತುಪ್ಪವು ವ್ಯಾಗಸ್ ನರವನ್ನು ಶಮನಗೊಳಿಸಿ ಬಿಕ್ಕಳಿಕೆಯನ್ನು ತಕ್ಷಣ ನಿವಾರಿಸುತ್ತದೆ. ವಿನೆಗರ್. ಬಿಕ್ಕಳಿಕೆ ನಿವಾರಿಸಲು ವಿನೆಗರ್ ಪರಿಣಾಮಕಾರಿಯಾಗಿದೆ. ವಿನೆಗರ್ ಡ್ರಾಪ್ಗಳನ್ನು ನಾಲಿಗೆ ಮೇಲೆ ಹಾಕಿ ಬಲವಾದ ಚವಿರುಚಿಯ ಕಾರಣ ನೇರವಾಗಿ ಸೇವಿಸಲು ಕಷ್ಟವಾದರೂ ಇದು ಪರಿಣಾಮಕಾರಿ ಪರಿಹಾರವನ್ನು ನೀಡುತ್ತದೆ. ನಿಂಬೆಹಣ್ಣು. ನಿಂಬೆಹಣ್ಣಿನ ಹುಳಿ ಅಂಶವು ಬಿಕ್ಕಳಿಕೆಯನ್ನು ತಕ್ಷಣ ಕಡಿಮೆ ಮಾಡುತ್ತದೆ. ನಿಂಬೆಯನ್ನು ಕತ್ತರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಸೇವಿಸಬಹುದು. ಐಸ್ ವಾಟರ್. ಐಸ್ ವಾಟರನ್ನು ಸಿಪ್ ಮಾಡುವ ಮೂಲಕ ತಲೆ ಕೆಳಗಾಗಿ ಕುಡಿಯಿರಿ ಅಥವಾ ಗಾರ್ಗಲ್ ಮಾಡುವ ಮೂಲಕ ಬಿಕ್ಕಳಿಕೆಯನ್ನು ನಿಲ್ಲಿಸಬಹುದು. ತಣ್ಣೀರಿನ ಗಾರ್ಗಲ್ ಮಾಡುವುದರಿಂದಲೂ ಗಂಟಲು ತಂಪಾಗುತ್ತದೆ. ನಾಲಿಗೆಯನ್ನು ಎಳೆಯುವುದು. ನಾಲಿಗೆಯನ್ನು ಮುಚ್ಚಿ ಹಿಡಿದಿಟ್ಟುಕೊಳ್ಳುವುದು ಬಿಕ್ಕಳಿಕೆಯನ್ನು ತಡೆಯಲು ಸಹಾಯಕವಾಗುತ್ತದೆ. ಇದು ಗಂಟಲಿನ ಸ್ನಾಯು ಮತ್ತು ನರಗಳನ್ನು ಕೂಡ ಉತ್ತೇಜಿಸುತ್ತದೆ. ಕೈಗಳಿಂದ ಮೂಗನ್ನು ಮುಚ್ಚುವುದು. ಮೂಗನ್ನು ಕೈಗಳಿಂದ ಮುಚ್ಚಿ ಬಿಕ್ಕಳಿಕೆಯನ್ನು ತಡೆಯಬಹುದು. ಇದು ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ಹೆಚ್ಚಿಸಿ ಬಿಕ್ಕಳಿಕೆಯನ್ನು ನಿಲ್ಲಿಸುತ್ತದೆ. ಈ ಪರಿಹಾರಗಳು ನಿಮ್ಮ ಡಯಾಫ್ರಮ್ ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡಿ ಬಿಕ್ಕಳಿಕೆಯನ್ನು ತಕ್ಷಣವೇ ನಿಲ್ಲಿಸುತ್ತದೆ. ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.